ವೈದ್ಯ ಕಿರಣ್ ಕುಟುಂಬದಲ್ಲಿ ಸಂಘರ್ಷ ಇತ್ತು, ಕೌಟುಂಬಿಕ ಕಲಹವಿತ್ತು. ಪೊಲೀಸ್ ಆಯುಕ್ತರಾದಂತಹ ಶಶಿಕುಮಾರ್ ಅವರೇ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕಾ ಅವರನ್ನು ವಶಕ್ಕೆ ಪಡೆದಿದ್ದೇವೆ, ವಿಚಾರಣೆಗೆ ಒಳಪಡಿಸಿದ್ದೇವೆ. ವೈದ್ಯ ಪ್ರಿಯಾಂಕಾ ಶಾಕ್ನಲ್ಲಿದ್ದಾರೆ ಅನ್ನುವಂತಹ ಮಾತನ್ನ ಪೊಲೀಸ್ ಆಯುಕ್ತರು ಕೊಟ್ಟಿದ್ದಾರೆ. ರಾತ್ರಿಯಿಂದ ಶಾಕ್ನಲ್ಲಿಯೇ ಕೂತಿದ್ದಾಗಿ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ. ಆಕೆಗೆ ಏನಾಗಿದೆ, ಏನಾಯಿತು ಗೊತ್ತಾಗ್ತಾ ಇಲ್ಲ. ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತೀವಿ, ಸತ್ಯಾಸತ್ಯತೆಯನ್ನು ಹೊರತರ್ತೀವಿ. ನಿಜಕ್ಕೂ ಕೂಡ ಈ ಮರ್ಡರ್ ನಡೆಯೋದಕ್ಕೆ, ಘಟನೆ ನಡೆಯೋದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಹೊನ್ನಣ್ಣನವರ್ ಅಂತ ಇಲ್ಲಿ ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟರ್ ಇದ್ದಾರೆ, ಅನೆಸ್ಥೆಟಿಸ್ಟ್, ಇಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು, ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಜಾವೇದ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಾವೇದ್, ಕೌಟುಂಬಿಕ ಕಲಹದಿಂದ ಈ ರೀತಿಯ ಒಂದು ಕೃತ್ಯ ಆಗಿದೆ ಅನ್ನುವಂಥದ್ದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಬಟ್ ಮಗು ಏನು ಮಾಡಿತ್ತು ಅಂಥೇಳಿ, ಮಗುವಿನ ಹತ್ಯೆಗೆ ಯತ್ನ ಆಗಿದ್ದು ಯಾಕೆ ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಗೊತ್ತಾಗ್ತಾ ಇದೆ ಜಾವೇದ್? ನಿಜ ಪ್ರೇಮ್ ಏನು ಧಾರವಾಡ ಖಾಸಗಿ ಆಸ್ಪತ್ರೆಯ ವೈದ್ಯರಾಗಿರುವಂತ ಕಿರಣ್ ಅವ್ರಿಗೆ ಏನಂತ ಹೇಳಿದ್ರೆ ಅವರ ಸ್ವತಃ ಪತ್ನಿ ಏನಂತ ಹೇಳಿದ್ರೆ ಕೊಲೆ ಮಾಡಿರುವಂತ ಈಗ ಏನಂತ ಹೇಳಿದ್ರೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅದರ ಜೊತೆಗೆ ಮಗುವಿನ ಮೇಲೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಏನಂತ ಹೇಳಿದ್ರೆ ಪ್ರಹಾರ ಆಗಿರುವಂತದ್ದು, ಕೊಲೆಗೆ ಪ್ರಯತ್ನ ಕೂಡ ನಡೆದಿರುವಂತದ್ದು. ಆದ್ರೆ ಅದೃಷ್ಟವಶಾತ್ ಮಗು ಅನ್ಕಾನ್ಶಿಯಸ್ ಆಗಿ ಏನ್ ಬಿದ್ದಿತ್ತು ಮನೆಯಲ್ಲಿ. ಈ ಹಿನ್ನೆಲೆ ಏನಂತ ಹೇಳಿದ್ರೆ ಆ ತಾಯಿ ಆ ಮಗುವಿಗೆ ಏನಂತ ಹೇಳಿದ್ರೆ ಬಿಟ್ಟಿರುವಂತದ್ದು. ಅಕಸ್ಮಾತ್ ಆಗಿ ಆ ಮಗು ಏನಾದ್ರು ಎಚ್ಚರ ಆಗಿತ್ತಂತ ಹೇಳಿದ್ರೆ ಮತ್ತೆ ಏನಂತ ಹೇಳಿದ್ರೆ ಆ ತಾಯಿ ಆ ಮಗುವಿನ ಮೇಲೆ ಕೊಲೆಯ ಪ್ರಯತ್ನ ಮಾಡಬಹುದಾಗಿತ್ತೇನೋ ಅನ್ನುವಂತ ಒಂದು ಸಂಶಯ ಹುಟ್ಟಿರುವಂತದ್ದು. ಸದ್ಯಕ್ಕೆ ಆ ಮಗುವಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಏನಂತಿದ್ರೆ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ವಲ್ಪ ಸುಧಾರಣೆ ಏನಂತಿದ್ರೆ ಮಗುವಿನ ಆರೋಗ್ಯದಲ್ಲಿ ಬಂದಿರುವಂತದ್ದು. ಆದ್ರೆ ಮತ್ತೊಂದು ಕಡೆ ಕಿರಣ್ ಏನಂತೆ ಸಾವನ್ನಪ್ಪಿದ್ದಾನೆ. ಅದರ ಹಿಂದೆ ಅವರ ಕೌಟುಂಬಿಕ ಕಲಹವೇ ಏನಂತಿದ್ರೆ ಕಾರಣ ಅನ್ನುವಂತ ಮಾತು ಅವರ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಪ್ರಿಯಾಂಕಾ ಕೂಡ ಏನಂತಿದ್ರೆ ಕೆಲವೊಂದು ಏನಂತಿದ್ರೆ ಔಷಧಿಗಳನ್ನ ತೆಗೆದುಕೊಂಡಿದ್ರು. ಈ ಹಿನ್ನೆಲೆ ಅವ್ರಿಗೂ ಕೂಡ ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಈಗ ಸದ್ಯಕ್ಕೆ ಚಿಕಿತ್ಸೆ ನಡೀತಾ ಇರುವಂತದ್ದು. ಪೊಲೀಸರು ತಮ್ಮ ತನಿಖೆ ಏನಂತಿದ್ರೆ ಆರಂಭ ಮಾಡಿದ್ದಾರೆ. ಮನೆಯಲ್ಲಿರುವಂತ ಎಲ್ಲ ಶೋಧ ಕಾರ್ಯ ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ FSL ತಂಡ ಕೂಡ ಬಂದು ಏನಾದ್ರೂ ಬೇರೆ ಯಾರಾದ್ರೂ ಹೊರಗಡೆಯಿಂದ ಬಂದಿದ್ರ ಅನ್ನುವಂತ ತನಿಖೆ ಕೂಡ ಮಾಡ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಜಾವೇದ್ ತಮ್ಮೆಲ್ಲ ಮಾಹಿತಿಗಾಗಿ.